ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಕ್ವಶನ್ ಪೇಪರಿನ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮಲ್ಲಿ ನಮಗೊಂದು ಸೀಕ್ವೆನ್ಸ್ ಆಫ್ ಬಿಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಕ್ವಶನ್ ಏನು ಅಂತ ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಪೇಜ್ ರೆಫರೆನ್ಸ್ ಸ್ಟ್ರಿಂಗ್ಸ್ ಫಾರ್ ಎ ಮೆಮೊರಿ ವಿತ್ 3 frames 1 2 3. So 3 frames. Identify the number of the page faults. Page faults ಎಷ್ಟಿದೆ ಅಂತ ನೋಡಬೇಕು. Identify the number of page faults using FIFO optimal LRU replacement algorithm. Which algorithm is most efficient? ಇದನ್ನು ಮಾಡ್ತಾ ಹೋಗಬೇಕು. ಯಾವ ಅಲ್ಗಾರಿದಮ್ ಮೋಸ್ಟ್ ಎಫಿಷಿಯೆಂಟು? ಲೆಸ್ ಪೇಜ್ ಫಾಲ್ಟ್. ಯಾವುದಕ್ಕೆ ಲೆಸ್ ಪೇಜ್ ಫಾಲ್ಟ್ ಇರುತ್ತೆ ಅದಕ್ಕೆ ಮೋಸ್ಟ್ ಎಫಿಷಿಯೆಂಟ್ ಆಗಿರುತ್ತೆ. ಅದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಏನು ಮಾಡೋಣ? ಫಿಫೋ ಫಸ್ಟ್ ಇನ್ ಫಸ್ಟ್ ಔಟ್ನ ನೋಡ್ತಾ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗ್ ಹೇಗೆ 1 1 0 1 0 7. ಇಲ್ಲಿ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಆ ಪ್ರತಿಯೊಂದು ವಿಡಿಯೋಗಳ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಪ್ರೇಟಾಗಿ ನಾನು ಫಿಫೋ ಇರ್ಬೋದು, ಆಪ್ಟಿಮಲ್ ಇರ್ಬೋದು, LRU LFUನ ಸಪ್ರೇಟಾಗಿ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಸೊ 1 0 7 ಆಯಿತು. ನೆಕ್ಸ್ಟ್ 1ಅನ್ನು ರಿಪ್ಲೇಸ್ ಮಾಡಬೇಕು. 1 ಆಲ್ರೆಡಿ ನಮ್ಮ ಫ್ರೇಮಲ್ಲಿದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ 1ಅನ್ನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ 0ನ ಹಾಕಬೇಕು. 0 ಆಲ್ರೆಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ 2ನ ರಿಪ್ಲೇಸ್ ಮಾಡಬೇಕು. 2ನ ಯಾವ ಜಾಗಕ್ಕೆ ರಿಪ್ಲೇಸ್ ಮಾಡಬೇಕು ಅಂದರೆ ಫಸ್ಟ್ ಯಾವ್ದು ಬಂದಿರೋದು ಈ ಕಡೆಯಿಂದ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗಿಂದ ನೋಡ್ತಾ ಹೋದಾಗ 107 ಫಸ್ಟ್ ಬಂದಿರೋದೇ ಅದು 1. ಸೊ 1 ಜಾಗಕ್ಕೆ 2ನ ರಿಪ್ಲೇಸ್ ಮಾಡ್ತೀನಿ. ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಬಂದಿದ್ದೆ ಫಸ್ಟ್ ತೆಗೆದಾಕಬೇಕು. 2 0 7. ನೆಕ್ಸ್ಟ್ ಏನು ಮಾಡಬೇಕು? 1ನ ರಿಪ್ಲೇಸ್ ಮಾಡಬೇಕು. 1ನ ಯಾವ ಜಾಗಕ್ಕೆ ರಿಪ್ಲೇಸ್ ಮಾಡಬೇಕು? ಈ ಕಡೆಯಿಂದ ನೋಡ್ತಾ ಹೋಗಿ. 207 ಫಸ್ಟ್ ಬಂದಿರೋದೇ ಅದು 0. ಸೊ 0 ಜಾಗಕ್ಕೆ 1ನ ರಿಪ್ಲೇಸ್ ಮಾಡ್ತೀನಿ. 2 1 7. ನೆಕ್ಸ್ಟ್ 2ನ ರಿಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಪ್ರೆಸೆಂಟ್ ಇದೆ. 3ನ ರಿಪ್ಲೇಸ್ ಮಾಡಬೇಕು. 3ನ ರಿಪ್ಲೇಸ್ ಮಾಡಬೇಕಾದ್ರೆ 214 ಇಲ್ಲಿ ಒಂಚೂರು ಹತ್ರದಿಂದ ನೋಡ್ತಾ ಹೋದಾಗ ನಾವಿಲ್ಲಿ 2 ಇಲ್ಲಿದೆ, 1 ಇಲ್ಲಿದೆ. ಅದಕ್ಕಿಂತ ಮುಂಚೆ ಬಂದಿರೋದು ಯಾವುದು? 7. ಸೊ 7 ಪ್ಲೇಸ್ಗೆ ನಾನೇನು ಮಾಡ್ತೀನಿ ಅಂತ ಅಂದರೆ 3ನ ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ 2 1 3. ನೆಕ್ಸ್ಟ್ 0ನ ರಿಪ್ಲೇಸ್ ಮಾಡಬೇಕು. ಎಲ್ಲಿಗೆ? 3 ಇಲ್ಲಿ ಬಂದಿದೆ, 2 ಇಲ್ಲಿ ಬಂದಿದೆ. ಅದಕ್ಕಿಂತ ಮುಂಚೆ ಯೂಸ್ ಆಗಿರೋದು ಯಾವುದು? 1. ಸೊ ನಾನೇನು ಮಾಡ್ತೀನಿ ಅಂದರೆ 1ಅನ್ನು ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. 1 ಜಾಗಕ್ಕೆ 0ನ. 2 0 3. ನೆಕ್ಸ್ಟ್ 3 ಪ್ರೆಸೆಂಟ್ ಇದೆ, ನೋ ಚೇಂಜಸ್. 2 ಪ್ರೆಸೆಂಟ್ ಇದೆ, ನೋ ಚೇಂಜಸ್. ನೆಕ್ಸ್ಟ್ 4ನ ರಿಪ್ಲೇಸ್ ಮಾಡಬೇಕು. 4ನ ಎಲ್ಲಿಗೆ ರಿಪ್ಲೇಸ್ ಮಾಡ್ತೀನಿ? 3 ಇಲ್ಲಿದೆ, 2 ಇಲ್ಲಿದೆ. ಆದರೆ 0 ಫಸ್ಟ್ ಯೂಸ್ ಆಗಿರೋದು ಯಾವುದು? 0. ಸೊ ನಾನೇನು ಮಾಡ್ತೀನಿ? 0 ಜಾಗಕ್ಕೆ 4ನ ರಿಪ್ಲೇಸ್ ಮಾಡ್ತೀನಿ. 2 4 3. ನೆಕ್ಸ್ಟ್ 0ನ ರಿಪ್ಲೇಸ್ ಮಾಡಬೇಕು. 0ನ ಯಾವ ಜಾಗಕ್ಕೆ ರಿಪ್ಲೇಸ್ ಮಾಡ್ತೀನಿ? 2 3 4 ಇದೆ ಅಲ್ವಾ? 3 2 4 ಈ ಮೂರೇ ಅಲ್ವಾ ಯೂಸ್ ಆಗಿರೋದು? ಫಸ್ಟ್ ಯೂಸ್ ಆಗಿರೋದು ಯಾವುದು? 3. ಸೊ 3 ಜಾಗಕ್ಕೆ 0ನ ರಿಪ್ಲೇಸ್ ಮಾಡ್ತೀನಿ. 2 4 0. ನೆಕ್ಸ್ಟ್ 3ನ ರಿಪ್ಲೇಸ್ ಮಾಡಬೇಕು. 3ನ ಯಾವ ಜಾಗಕ್ಕೆ? 2 0 2 4 2 ಫಸ್ಟ್ ಯೂಸ್ ಆಗಿರೋದು. ಸೊ 2 ಜಾಗಕ್ಕೆ 3ನ ರಿಪ್ಲೇಸ್ ಮಾಡ್ತೀನಿ. 3 4 0. ನೆಕ್ಸ್ಟ್ 6ನ ರಿಪ್ಲೇಸ್ ಮಾಡಬೇಕು. 6ನ ಯಾವ ಜಾಗಕ್ಕೆ? 3 4 0 ಫಸ್ಟ್ ಯೂಸ್ ಆಗಿರೋದು ಯಾವುದು? 3 0 4 ಫಸ್ಟ್ ಯೂಸ್ ಆಗಿರೋದು 4. ಸೊ 4 ಜಾಗಕ್ಕೆ 6ನ ರಿಪ್ಲೇಸ್ ಮಾಡ್ತೀನಿ. 3 6 0. ನೆಕ್ಸ್ಟ್ 2ನ ಎಲ್ಲಿಗೆ ರಿಪ್ಲೇಸ್ ಮಾಡ್ತೀನಿ? 6 3 0 ಫಸ್ಟ್ ಯೂಸ್ ಆಗಿರೋದು ಯಾವುದು? 0. ಸೊ 3 6 2. ನೆಕ್ಸ್ಟ್ 1ನ ಎಲ್ಲಿಗೆ ರಿಪ್ಲೇಸ್ ಮಾಡಬೇಕು? 3 6 2. ಈ 3 6 2 ಯಾವ್ದು ಫಸ್ಟ್ ಯೂಸ್ ಆಗಿರೋದು? 3. ಸೊ 3 ಜಾಗಕ್ಕೆ 1ಅನ್ನು ರಿಪ್ಲೇಸ್ ಮಾಡ್ತೀನಿ. 1 6 2. ಸೊ ಟೋಟಲ್ ನಮಗೇನು ಆಯಿತು? ಫೈನಲ್ ಫಿಫೋ ಆಯಿತು. ಏನಂತ ಹೇಳಿದರೆ ಪೇಜ್ ಫಾಲ್ಟ್ನ ಕಂಡುಹಿಡೀರಿ. ಪೇಜ್ ಫಾಲ್ಟ್. ಇದಕ್ಕೆ ಪೇಜ್ ಫಾಲ್ಟ್ ಎಷ್ಟಾಯಿತು? 1 2 3 4 5 6 7 8 9 10 11 12 13. ಸೊ 13 ಪೇಜ್ ಫಾಲ್ಟ್ಸ್ ಇದಕ್ಕೆ ಬಂತು. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಆಪ್ಟಿಮಲ್ನ ಮಾಡ್ತಾ ಹೋಗೋಣ. ಆಪ್ಟಿಮಲ್ನ ಹೇಗೆ ಮಾಡೋದು? ಸೇಮ್ ಫಸ್ಟ್ 3 ಸ್ಟೆಪ್ಸು ಸೇಮ್. 1 1 0 1 0 7. ನೆಕ್ಸ್ಟ್
1ನ ರಿಪ್ಲೇಸ್ ಮಾಡಬೇಕು, 1 ಆಲ್ರೆಡಿ ಪ್ರೆಸೆಂಟ್ ಇದೆ. 0ನ ರಿಪ್ಲೇಸ್ ಮಾಡಬೇಕು, 0 ಆಲ್ರೆಡಿ ಪ್ರೆಸೆಂಟ್ ಇದೆ. 2ನ ರಿಪ್ಲೇಸ್ ಮಾಡಬೇಕು. 2ನ ರಿಪ್ಲೇಸ್ ಮಾಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೈನ್ ಹಾಕ್ತೀನಿ, ರೈಟ್ ಸೈಡ್ಗೆ ನೋಡ್ತಾ ಹೋಗ್ತೀನಿ. ಲಾಸ್ಟಲ್ಲಿ ಯೂಸ್ ಆಗಿರೋದು ಯಾವುದು? 107ನಲ್ಲಿ ಲಾಸ್ಟಲ್ಲಿ ಯೂಸ್ ಆಗಿರೋದು ಯಾವುದು? ಫಸ್ಟ್ ಏನು ಯೂಸ್ ಆಗಿದೆ? 1 ಯೂಸ್ ಆಗಿದೆ. ನೆಕ್ಸ್ಟ್ 0 ಯೂಸ್ ಆಗಿದೆ. ಲಾಸ್ಟಲ್ಲಿ ಇಲ್ಲಿ 7 ಕೂಡ ಇಲ್ಲ. 7 ಇಲ್ಲ ಅಂದ್ರೂ ಕೂಡ ಇಲ್ಲೆಲ್ಲಾದರೂ ಯೂಸ್ ಆಗಿರ್ಬೋದು 7. ಸೊ ಫಸ್ಟ್ ಯಾವುದು ಯೂಸ್ ಆಯಿತು? 1. ನೆಕ್ಸ್ಟ್ 0, ಲಾಸ್ಟಲ್ಲಿ 7. ಸೊ 7 ಜಾಗಕ್ಕೆ 2ನ ರಿಪ್ಲೇಸ್ ಮಾಡ್ತೀನಿ. 1 0 2. ನೆಕ್ಸ್ಟ್ 1ನ ರಿಪ್ಲೇಸ್ ಮಾಡಬೇಕು, 1 ಆಲ್ರೆಡಿ ಪ್ರೆಸೆಂಟ್ ಇದೆ. 2ನ ರಿಪ್ಲೇಸ್ ಮಾಡಬೇಕು, 2 ಆಲ್ರೆಡಿ ಪ್ರೆಸೆಂಟ್ ಇದೆ. 3ನ ರಿಪ್ಲೇಸ್ ಮಾಡಬೇಕು. 3ಇಂದ ನಾನು ರೈಟ್ ಸೈಡಿಗೆ ನೋಡ್ತಾ ಹೋಗ್ತೀನಿ. 102 ಅಲ್ಲಿ 0 ಇಲ್ಲಿ ಯೂಸ್ ಆಗಿದೆ. ನೆಕ್ಸ್ಟ್ 2 ಯೂಸ್ ಆಗಿದೆ, 1 ಕೊನೆಯಲ್ಲಿ ಯೂಸ್ ಆಗಿದೆ. ಸೊ ಲಾಸ್ಟಲ್ಲಿ ಯೂಸ್ ಆಗಿರೋದನ್ನು ನಾನು ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ 1 ಜಾಗಕ್ಕೆ 3 3 0 2. ನೆಕ್ಸ್ಟ್ 0 ರಿಪ್ಲೇಸ್ ಮಾಡಬೇಕು, 0 ಪ್ರೆಸೆಂಟ್ ಇದೆ. 3 ರಿಪ್ಲೇಸ್ ಮಾಡಬೇಕು, 3 ಪ್ರೆಸೆಂಟ್ ಇದೆ. 2 ರಿಪ್ಲೇಸ್ ಮಾಡಬೇಕು, 2 ಆಲ್ರೆಡಿ ಇದೆ. ಸೊ ನೆಕ್ಸ್ಟ್ 4ನ ರಿಪ್ಲೇಸ್ ಮಾಡಬೇಕು. 4ನ ರಿಪ್ಲೇಸ್ ಮಾಡಬೇಕಾದ್ರೆ ರೈಟ್ ಸೈಡ್ಗೆ ನೋಡ್ತಾ ಹೋಗ್ತೀನಿ. 0 ಇಲ್ಲಿದೆ, 3 ಇಲ್ಲಿದೆ. ನೆಕ್ಸ್ಟ್ 2 3 0 2 ಅಲ್ಲಿ ಲಾಸ್ಟಲ್ಲಿ ಯೂಸ್ ಆಗಿರೋದು ಯಾವುದು? 2. ಸೊ ನಾನೇನು ಮಾಡ್ತೀನಿ? 4ನ 2 ಪ್ಲೇಸಿಗೆ ರಿಪ್ಲೇಸ್ ಮಾಡ್ತೀನಿ. 3 0 4. ನೆಕ್ಸ್ಟ್ 3 0 4 ಆಯ್ತು. ನೆಕ್ಸ್ಟ್ 0 ರಿಪ್ಲೇಸ್ ಮಾಡಬೇಕು, 0 ಪ್ರೆಸೆಂಟ್ ಇದೆ. 3ನ ರಿಪ್ಲೇಸ್ ಮಾಡಬೇಕು, 3 ಪ್ರೆಸೆಂಟ್ ಇದೆ. 6ನ ರಿಪ್ಲೇಸ್ ಮಾಡಬೇಕು. 6ನ ರಿಪ್ಲೇಸ್ ಮಾಡಬೇಕಾದ್ರೆ ನಾನು ರೈಟ್ ಸೈಡ್ಗೆ ನೋಡ್ತಾ ಹೋಗ್ತೀನಿ. ನಾನು ರೈಟ್ ಸೈಡ್ಗೆ ನೋಡ್ತಾ ಹೋದಾಗ ಫಸ್ಟ್ 2 ಯೂಸ್ ಆಗಿದೆ, 1 ಯೂಸ್ ಆಗಿದೆ. ಇಲ್ಲಿ 3 0 4 ಯೂಸ್ ಆಗಿದೆ. ಸೊ 3 0 4 ನೋಡ್ತಾ ಹೋದಾಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಮುಂದೆ ಯಾವ್ದು ಬಿಟ್ಗಳ್ನೂ ಕೂಡ ನಾನು ಯೂಸ್ ಮಾಡ್ತಾ ಹೋಗ್ತಾ ಇಲ್ಲ. ಇವಾಗ ಏನು ಮಾಡ್ತೀನಿ ಅಂದರೆ ಫಿಫೋನ ಯೂಸ್ ಮಾಡ್ತೀನಿ. ಫಸ್ಟ್ ಇನ್ ಫಸ್ಟ್ ಔಟ್ನ ಯೂಸ್ ಮಾಡ್ತೀನಿ. 3 0 4 ಅಲ್ಲಿ ಫಸ್ಟ್ ಇನ್ ಆಗಿದೆ ಅದು 3 0 4 ಅಲ್ಲಿ ಫಸ್ಟ್ ಇನ್ ಆಗಿದ್ದು 0. ಸೊ 0 ಪ್ಲೇಸ್ಗೆ 6ನ ಇನ್ಸರ್ಟ್ ಮಾಡ್ತೀನಿ. 3 6 4. ನೆಕ್ಸ್ಟ್ 2 ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಹೋದರೆ ಇಲ್ಲ. ಸೊ ಫಿಫೋನ ಯೂಸ್ ಮಾಡ್ತೀನಿ. 3 6 4 ಅಲ್ಲಿ ನೆಕ್ಸ್ಟ್ ಫಸ್ಟ್ ಯೂಸ್ ಆಗಿರೋದು ಯಾವುದು? 3. ಸೊ ಏನು ಮಾಡ್ತೀನಿ ಅಂತ ಅಂದರೆ 3 ಜಾಗಕ್ಕೆ 2 ಹಾಕ್ತೀನಿ. 2 6 4. ನೆಕ್ಸ್ಟ್ 1ನ ರಿಪ್ಲೇಸ್ ಮಾಡಬೇಕು. ಯಾವ ಜಾಗಕ್ಕೆ ಫಸ್ಟ್ ಯೂಸ್ ಆಗಿರೋದು ಯಾವುದು? ಫಸ್ಟ್ ಇನ್ ಫಸ್ಟ್ ಔಟಲ್ಲಿ 2 6 1. ಸೊ ರೈಟ್ ಸೈಡಲ್ಲಿ ನಮ್ಮ ಡಿಜಿಟ್ಸ್ ಇಲ್ಲ ಅಂತ ಅಂದರೆ ಫಿಫೋನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೊ ಟೋಟಲ್ ಪೇಜ್ ಫಾಲ್ಟ್ಸ್ ಎಷ್ಟಾಯಿತು ಇದರಲ್ಲಿ? ಪೇಜ್ ಫಾಲ್ಟ್ಸ್ ಎಷ್ಟಾಯಿತು ಇಲ್ಲಿ? 1 2 3 4 5 6 7 8 9. ಸೊ ಟೋಟಲ್ 9 ಪೇಜ್ ಫಾಲ್ಟ್ಸ್ ಆಯಿತು. ಯಾವುದರಲ್ಲಿ? ಆಪ್ಟಿಮಲಲ್ಲಿ. ನೆಕ್ಸ್ಟು ನಮಗೆ LRU ಮಾಡೋಣ. ಸೊ LRUನೂ ಕೂಡ ನಾನು ಇಲ್ಲೇ ಮಾಡ್ತೀನಿ. ಯಾಕೋ ಇಲ್ಲಿ ಸರಿ ಆಗ್ತಾಯಿಲ್ಲ. ಸರಿ, ಎಲ್ಲ ಒಂದೇ ಕಡೆ ಇದ್ದರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ LRU ಲೀಸ್ಟ್ ರೀಸೆಂಟ್ಲಿ ಯೂಸ್. ಸಿಂಪಲ್ ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಸ್ಟೆಪ್ಸು ಸೇಮ್. ಫಸ್ಟ್ 3 ಸ್ಟೆಪ್ಸ್. ಫಸ್ಟ್ 1 1 0 1 0 7. ನೆಕ್ಸ್ಟ್ 1ನ ರಿಪ್ಲೇಸ್ ಮಾಡಬೇಕು, 1 ಆಲ್ರೆಡಿ ಪ್ರೆಸೆಂಟ್ ಇದೆ. 0 ರಿಪ್ಲೇಸ್ ಮಾಡಬೇಕು, 0 ಆಲ್ರೆಡಿ ಪ್ರೆಸೆಂಟ್ ಇದೆ. 2ನ ರಿಪ್ಲೇಸ್ ಮಾಡಬೇಕು. 2ನ ರಿಪ್ಲೇಸ್ ಮಾಡ್ಬೇಕಾದ್ರೆ ನಾನೇನು ಮಾಡ್ತೀನಿ ಅಂದರೆ ಇಲ್ಲೊಂದು ಲೈನ್ ಹಾಕ್ಕೊಂಡು ಲೆಫ್ಟ್ ಸೈಡ್ಗೆ ನೋಡ್ತಾ ಹೋಗ್ತೀನಿ. ಲೀಸ್ಟ್ ರೀಸೆಂಟ್ಲಿ ಅಂದರೆ ಫಸ್ಟ್ ಯೂಸ್ ಆಗಿರೋದು ಯಾವುದು ಅಂತ ನೋಡ್ತೀನಿ. ಸೊ 107ನಲ್ಲಿ 0 ಇಲ್ಲ ಯೂಸ್ ಆಗಿದೆ, 1 ಇಲ್ಲಿ ಯೂಸ್ ಆಗಿದೆ, 7 ಇಲ್ಲಿ ಯೂಸ್ ಆಗಿದೆ. ಲೀಸ್ಟ್ ರೀಸೆಂಟ್ಲಿ ಅಂದರೆ ರೀಸೆಂಟಾಗಿ ಯಾವುದು ಯೂಸ್ ಆಗಿಲ್ಲ? 7 ಯೂಸ್ ಆಗಿಲ್ಲ. 7ನ ನಾವು ರೀಸೆಂಟ್ಲಿ ಯೂಸ್ ಮಾಡಿಲ್ಲ. ಸೊ 7 ಜಾಗಕ್ಕೆ 2ನ ರಿಪ್ಲೇಸ್ ಮಾಡಬೇಕು. ಸೊ 1 0 2 1 0 2 ಆಯಿತು. ನೆಕ್ಸ್ಟ್ 1ನ ರಿಪ್ಲೇಸ್ ಮಾಡಬೇಕು, 1 ಆಲ್ರೆಡಿ ಪ್ರೆಸೆಂಟ್ ಇದೆ. 2ನ ರಿಪ್ಲೇಸ್ ಮಾಡಬೇಕು, 2 ಆಲ್ರೆಡಿ ಪ್ರೆಸೆಂಟ್ ಇದೆ. 3ನ ರಿಪ್ಲೇಸ್ ಮಾಡಬೇಕು. ಲೆಫ್ಟ್ ಸೈಡ್ಗೆ ನೋಡ್ತಾ ಹೋದಾಗ 2 ಇಲ್ಲಿ ಪ್ರೆಸೆಂಟ್ ಇದೆ, 1 ಇಲ್ಲಿದೆ, 0 ಇಲ್ಲಿದೆ. ಸೊ ಲೀಸ್ಟಾಗಿ ನಾವು ರೀಸೆಂಟಾಗಿ ಯೂಸ್ ಮಾಡಿರೋದು ಯಾವುದು? 0. ಸೊ 0 ಪ್ಲೇಸ್ಗೆ 3 1 3 2. ನೆಕ್ಸ್ಟ್ 0ನ ರಿಪ್ಲೇಸ್ ಮಾಡಬೇಕು. ಸೊ 0ಇಂದ ನಾನು ಲೆಫ್ಟ್ ಸೈಡ್ ನೋಡ್ತಾ ಹೋಗ್ತೀನಿ. 3 2 1 ಈ 3ರಲ್ಲಿ 1 3 2 ಅಲ್ಲಿ ಲೀಸ್ಟ್ ರೀಸೆಂಟ್ಲಿ ಯೂಸ್ ಆಗಿರೋದು ಯಾವುದು? 1. ಸೊ ನಾನೇನು ಮಾಡ್ತೀನಿ? 1 ಜಾಗಕ್ಕೆ 0ನ ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. 0 3 2. ನೆಕ್ಸ್ಟ್ 3 ರಿಪ್ಲೇಸ್ ಮಾಡಬೇಕು. 3 ಆಲ್ರೆಡಿ ಪ್ರೆಸೆಂಟ್ ಇದೆ. 2 ರಿಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ 4ನ ರಿಪ್ಲೇಸ್ ಮಾಡಬೇಕು. ಲೆಫ್ಟ್ ಸೈಡ್ ನೋಡ್ತಾ ಹೋಗ್ತೀನಿ. 2 ಇಲ್ಲಿದೆ, 3 ಇಲ್ಲಿದೆ, 0. ಸೊ 0 ಫಸ್ಟ್ ಯೂಸ್ ಮಾಡಿದ್ದೀನಿ ಅಂದರೆ ರೀಸೆಂಟಾಗಿ 0ನ ಯೂಸ್ ಮಾಡಿಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ 0 ಜಾಗಕ್ಕೆ 4ನ ರಿಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ನು ಉಳಿದಿದ್ದೆಲ್ಲ ಸೇಮ್. ನೆಕ್ಸ್ಟ್ 0ನ ಮಾಡಬೇಕು. ಲೆಫ್ಟ್ ಸೈಡ್ಗೆ ನೋಡ್ತಾ ಹೋಗ್ತೀನಿ. 4 2 3 ಈಸ್ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಸೊ ನಾನೇನು ಮಾಡ್ತೀನಿ? 0ನ 3 ಪ್ಲೇಸ್ಗೆ ಬರೀತೀನಿ. ಇನ್ನು ಉಳಿದಿದ್ದೆಲ್ಲ ಸೇಮ್. ನೆಕ್ಸ್ಟ್
ನೆಕ್ಸ್ಟ್ ಮತ್ತೆ 3ನ ರೀಪ್ಲೇಸ್ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ ಲೆಫ್ಟ್ ಸೈಡ್ ನೋಡ್ತಾ ಹೋಗ್ತೀನಿ. 0 4 2. ಇವಾಗ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದು 2. ಸೊ 2 ಪ್ಲಸ್ಗೆ 3ನ ರೀಪ್ಲೇಸ್ ಮಾಡಬೇಕು. 4 0 3. ನೆಕ್ಸ್ಟ್ 6ನ ರೀಪ್ಲೇಸ್ ಮಾಡಬೇಕು. 6ನ ಯಾವ ಜಾಗಕ್ಕೆ ರೀಪ್ಲೇಸ್ ಮಾಡ್ತೀನಿ, ಲೆಫ್ಟ್ ಸೈಡ್ ನೋಡ್ತಾ ಹೋಗ್ತೀನಿ. 3 0 4. 4 ಲೀಸ್ಟ್ ರೀಸೆಂಟಾಗಿ ಯೂಸ್ ಆಗಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ 6ನ 4 ಜಾಗಕ್ಕೆ ಹಾಕ್ತೀನಿ. ಇನ್ನು ಉಳಿದಿದ್ದೆಲ್ಲ ಸೇಮ್ ಬರೀತಾ ಹೋಗ್ತೀನಿ. ನೆಕ್ಸ್ಟ್ 2ನ ಎಲ್ಲಿಗೆ ರೀಪ್ಲೇಸ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತೀನಿ. 6 3 0. ಸೊ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದು 0. ಸೊ 0 ಜಾಗಕ್ಕೆ 2, ಇನ್ನು 6 ಮತ್ತು 3 ಸೇಮ್ ಬರೀತಾ ಹೋಗ್ತೀನಿ. ನೆಕ್ಸ್ಟ್ ಕೊನೆಯದು ಒಂದೇ ಒಂದು ಉಳಿದಿದೆ. ಇದನ್ನು ಎಲ್ಲಿಗೆ ರೀಪ್ಲೇಸ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತೀನಿ. 2 6 3. ಸೊ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಇಸ್ 3 ಜಾಗಕ್ಕೆ 1 ಹಾಕ್ತೀನಿ. ಇನ್ನು ರಿಮೈನಿಂಗ್ ಸೇಮ್ ಆಗಿ ಉಳಿಯುತ್ತೆ. ಸೊ ಇದರಲ್ಲಿ ಎಷ್ಟು ಪೇಜ್ ಫಾಲ್ಟ್ಸ್ ಬಂತು ನಮಗೆ, ಪೇಜ್ ಫಾಲ್ಟ್ಸ್. ಸೊ ನಮಗೆ ಆಪ್ಟಿಮಲಲ್ಲಿ 9 ಪೇಜ್ ಫಾಲ್ಟ್ಸ್ ಬಂದಿತ್ತು. LRU ಅಲ್ಲಿ 1 2 3 4 5 6 7 8 9 10 11 12. ಸೊ ಪೇಜ್ ಫಾಲ್ಟ್ಸ್ ಎಷ್ಟಾಯಿತು, 12. LRU ಅಲ್ಲಿ 12. ನಮಗೆ ಕೊನೆಯಲ್ಲಿ ಏನು ಕ್ವಶನ್ ಇದ್ರು, FIFO ಇರ್ಬೋದು, ಆಪ್ಟಿಮಲ್, LRU ಮೂರರಲ್ಲಿ ಯಾವ್ದು ಎಫಿಷಿಯೆಂಟ್ ಅಂದರೆ ಲೆಸ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಇರೋದು. ಲೆಸ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಇರೋದು ಯಾವುದು, ಆಪ್ಟಿಮಲ್. ಸೊ ನಮಗೆ ಎಫಿಷಿಯೆಂಟ್ ಯಾವುದು, ಆಪ್ಟಿಮಲ್ ಅವರ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಈಸ್ ಎಫಿಷಿಯೆಂಟ್. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕ್ವಶನ್ಸ್ಗಳ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ. ಥ್ಯಾಂಕ್ ಯು.